ನೆನ್ನೆ ಜನಾರ್ದನ್ ರೆಡ್ಡಿ ಅವರು ಇಲ್ಲಿ ಮಾತಾಡಿದ್ರು. ಯಾವ ಜನಾರ್ದನ್ ರೆಡ್ಡಿ? ತಲೆಗೆ ಗುಂಡು ಬೀಳದ, ಎದೆಗೆ ಗುಂಡು ಬೀಳದ, ಹೊಟ್ಟೆಗೆ ಗುಂಡು ಬೀಳದ, ಅಮೆರಿಕದಿಂದ ಗನ್ಮೆನ್ ತರಿಸ್ಕೊಳ್ಬೇಕಾದ, ಇರಾನಿಂದ ತರಿಸ್ಕೊಳ್ಬೇಕಾದ, ಅವರ ಕಾರ್ಯಕರ್ತರನ್ನೇ ಗನ್ಮೆನ್ ಮಾಡ್ಕೊಳ್ಬೇಕಾದ ಜನಾರ್ದನ್ ರೆಡ್ಡಿ ಅವರು నేను ಮಾತಾಡಿದ್ರು. ಅಧ್ಯಕ್ಷ ಒಂದ್ ನಿಮಿಷ ಅಧ್ಯಕ್ಷ, ಒಂದ್ ಸೆಕೆಂಡ್ ಒಂದ್ ನಿಮಿಷ. ಈಗ ಬರೀ ಅದನ್ನೇ ಹೇಳ್ಬೇಡಿ. ಅಲ್ಲ ಬ್ರಾಹ್ಮಣ ಸ್ವಾಮಿ ಗಣಿ ವಿಚಾರದಲ್ಲಿ ಅಲ್ಲ ಅಧ್ಯಕ್ಷರೇ, ನೋಡಿ ಅವ್ರಿಗೆ ಏನು ಮಾತಾಡಬಹುದು ಸಂಬಂಧಪಟ್ಟ ಅವರು ಒಳ್ಳೆತನ ಇದ್ದಾರೆ. ಅಲ್ಲ ಆಗಲ್ಲ ಅಧ್ಯಕ್ಷರೇ. ಈಗ ಅದನ್ನ ಹೇಳಿ, ಇನ್ನೇ ಎಷ್ಟು ಗಣಿ ಲೂಟಿ ಮಾಡಿದ್ರು ಮಾಡಬೇಡಿ. ಸಬ್ಜೆಕ್ಟ್ ಏನಂತ ನೋಡಿ. ಆಯ್ತು ನಾನು ಸ್ವಾಮಿ ಅವರೇ ಹೇಳ್ತಾರೆ ತಡೀರಿ. ಎರಡು ಅಂಶ ಹೇಳಿದ್ರು, ಬಹಳ ಇಂಪಾರ್ಟೆಂಟ್. ಬಹಳ ಎರಡು ಅಂಶ ಹೇಳಿದ್ರು. ನೀವು ಮಾತಾಡಬೇಡಿ ಚಂದ್ರಸಭಾ ಅವರೇ. ಲೂಟಿ ಮಾಡಿದ್ ಬಿಜೆಪಿ ಸರ್ಕಾರ. ನೀವು ಇಲ್ಲಿಲ್ಲ. ಆಯ್ತು ಸರ್, ಈಗ ಅವರು ಒಂದು ಮಾತಾಡ, ನೀವು ಎದ್ದು ಮಾತಾಡಬೇಡಿ. ಯಾರು ಮೃತಪಟ್ಟ ಯುವಕ, ಆ ಕಮ್ಯುನಿಟಿ ಪ್ರಕಾರ, ಆ ಕಮ್ಯುನಿಟಿ ಸಂಪ್ರದಾಯ ಅಂತ ಇದ್ದಿರ್ತಾರೆ. ಇಸ್ಲಾಂದೊಂದು ಸಂಪ್ರದಾಯ ಇದೆ, ಬೇರೆ ಬೇರೆ ಜಾತಿದೊಂದು ಸಂಪ್ರದಾಯ. ಅವನನ್ನ ಹೂಡಬೇಕಾಗಿತ್ತು. ಅವರ ಮನೆಯವರು ಹೂಳೋದಕ್ಕೆ ಸ್ಮಶಾನದಲ್ಲಿ ಗುಂಡಿನೂ ಕೂಡ ತೋರಿಸಿ ರೆಡಿ ಇತ್ತಿದ್ರು. ಬಟ್ ಪೊಲೀಸ್ ಅವರು ಏನು ಹೇಳಿದೆ, ಅವನ್ನ ಕರ್ಕೊಂಡೋಗಿ ಸುಟ್ಬಿಟ್ರಲ್ಲ, ಏನ್ ಅರ್ಥ ಆಯ್ತು? ಅವ್ರ ತಾಯಿ ಕೇಳ್ಕೊಳ್ತಾರಂತೆ ಏನು ಅಂತ. ಇಲ್ಲ, MLA ಹೇಳಿದ್ದಾರೆ, ಯಾರೋ ಹೇಳಿದ್ದಾರೆ, ನಾವು ಮಾಡ್ಬಿಟ್ವು ಸುಟ್ಟು. ಒಬ್ಬ ಮನುಷ್ಯ ತೀರೋದ್ಮೇಲೆ ಅವರ ಕುಟುಂಬದ ಭಾವನೆಗಳಿಗೂ ಈ ರೀತಿ ಧಿಕ್ಕರಿಸಿ, ಆ ಸಂಪ್ರದಾಯಕ್ಕೆ ತಿಲಾಂಜಲಿ ಕೊಟ್ಟು, ತಮ್ಮ ರಾಜಕೀಯ ದುರುದ್ದೇಶಕ್ಕೋಸ್ಕರ ಸುಟ್ರಲ್ಲ, ಇದ ನಿಮ್ಮ ಆಳುವ ಪಕ್ಷದ ಸಾಧನೆ? ಇದು ಬಹಳ ದುಃಖ ಆಗತ್ತೆ ನನಗಿದು. ಹಿ ಹ್ಯಾಸ್ ಡೈಡ್, ಹಿ ಹ್ಯಾಸ್ ಪಾಸ್ಡ್ ಅವೇ. ಅದು ಕೂಡ ನನಗೆ ಬಹಳ ಮನಸ್ಸಿಗೆ ಅವ್ರು ಹೇಳುವಾಗ ಬಹಳ ಬೇಜಾರಾಯ್ತದು. ಮತ್ತೆ ಒಬ್ಬ ಶಾಸಕನ ಬಗ್ಗೆ ಆ ರೀತಿ ಎಲ್ಲ ಹೋಗಿ ಅಲ್ಲಿ ಪ್ರೆಸ್ ಕಾನ್ಫರೆನ್ಸ್ ಮಾಡಿ ಮಾತಾಡೋದು, ಮುಂದೆ ಬಹಳ ಟಾಪ್ ಪೊಸಿಷನ್ ಆಕ್ಯುಪೈ ಮಾಡ್ಕೋಬೇಕು ಅಂತ ಇರೋರಿಗೆ ಅದು ಯಾವ ರೀತಿ ಶೋಭೆ ತರುತ್ತೋ ನನಗಂತೂ ಗೊತ್ತಿಲ್ಲ. ಕೊನೆಯದು, ಮಾನ್ಯ ಸಭಾಧ್ಯಕ್ಷರೇ, ಈ ದೇಶದಲ್ಲಿ ಒಂದೆರಡು ಮೂರು ಹೆಸರುಗಳು ಕಂಡ್ರೆ ಆಗೋದಿಲ್ಲ, ನಾವು ಒಪ್ಕೋತೀವಿ. ಅದರಲ್ಲಿ ಒಂದು ಅಡಾನಿ. ಏನು ಬಿಜೆಪಿ ಅಡಾನಿಗೆ ಒತ್ತೆ ಇಟ್ಬಿಟ್ಟಿದೆ, ಬಿಜೆಪಿ ಅವ್ರ ಸರೆಂಡರ್ ಇದೆ ಅಂತ ಹೇಳ್ತಾರೆ. ಈಗ ನನ್ನ ಹತ್ರ ಒಂದಿದೆ. ರಾಜ್ಯದ ಹಿತಾಸಕ್ತಿ ಬಲಿ ಕೊಟ್ಟು ಅಡಾನಿಗೆ ರಕ್ತಗಂಬಳಿ, ಕಾನೂನು ಅಭಿಪ್ರಾಯ ಕೈ ಸೇರದೆಯೇ ಕೇಂದ್ರಕ್ಕೆ ಪ್ರಸ್ತಾಪ. ಅಡಾನಿ ಸಮೂಹದ ACC ಸಿಮೆಂಟ್ಸ್ ಪ್ರೈವೇಟ್ ಲಿಮಿಟೆಡ್ ವಿರುದ್ಧ ಕ್ರಿಮಿನಲ್ ಮೊಕದ್ದಮೆ ದಾಖಲಿಸಿ ಸಂಪೂರ್ಣ 850 ಕೋಟಿ ರೂಪಾಯಿ ವಸೂಲು ಮಾಡಬೇಕು ಎಂಬ ಕಾನೂನು ಇಲಾಖೆಯ ಅಭಿಪ್ರಾಯಕ್ಕೂ ಎದುರು ನೋಡದೆ ಲೆಟರ್ ಆಫ್ ಇಂಟೆಂಟ್ ಅನ್ನು 1 ವರ್ಷದ ಅವಧಿಯವರೆಗೆ ವಿಸ್ತರಿಸಲು ಕೈಗಾರಿಕೆ ಮತ್ತು ವಾಣಿಜ್ಯ ಇಲಾಖೆ ನೇರವಾಗಿ ಕೇಂದ್ರದ ಸರ್ಕಾರದ ನಿರ್ದೇಶನ ಕೋರಿದೆ. ಅಂದ್ರೆ ನಿಮ್ದು ಅವ್ರ ಅಡಾನಿ ನಮ್ಮಲ್ಲಿ ಮಾಡಿದ್ರೆ ಓಕೆ, ಬೇರೆ ಮಾಡಿದ್ರೆ ಯಾಕೆ? ಇದಾಗ್ಬಿಟ್ರೆ ಬಹಳ ಕಷ್ಟ. ಯು ಶುಡ್ ಹ್ಯಾವ್ ಎನ್ ಅನ್ಕಂಡೀಷನಲ್ ಸ್ಟ್ಯಾಂಡ್, ಎ ಕಂಡೀಷನಲ್ ಫ್ರೆಂಡ್ಶಿಪ್, ಕಂಡೀಷನಲ್ ಅಪೋಸಿಷನ್. ಇದು ಒಂದು ನ್ಯಾಯಯುತವಾಗಿ ನಡೆಯುವ ಸರ್ಕಾರಕ್ಕೆ ಅದು ಸಲ್ಲಲ್ಲ. ಈ ಹಿನ್ನೆಲೆಯಲ್ಲಿ 1 ವರ್ಷ ಕಳೆದ ರಾಜ್ಯಪಾಲರ ಭಾಷಣದಿಂದ ಈ ರಾಜ್ಯದ ಭಾಷಣ ನಡೆಯುವವರೆಗೂ ನಮ್ಮ ಸಾಮಾನ್ಯ ಜನಕ್ಕೆ ಅನ್ಸಿರೋದು ಇದು ಒಳಜಗಳಗಳಿಂದ ಕೂಡಿರುವ ಸರ್ಕಾರ. ಒಂದ್ ಕಡೆ ತಮ್ಮ, ಇನ್ನೊಂದ್ ಕಡೆ ಮಗ, ಅವರಿಬ್ರು ಶ್ಯಾಡೋ ಬಾಕ್ಸಿಂಗ್ ಇದೆಯಲ್ಲ, ಇದು ಎಂಟರ್ಟೈನ್ಮೆಂಟ್ ವಿತೌಟ್ ಟ್ಯಾಕ್ಸ್. ದಿವಸ ಇವರೊಂದು ಹೇಳ್ತಾರೆ, ಅವರೊಂದು ಹೇಳ್ತಾರೆ, ಇವರ ಅನುಯಾಯಿಗಳು ಒಂದು ಹೇಳ್ತಾರೆ, ಅವರ ಅನುಯಾಯಿಗಳು ಹೇಳ್ತಾರೆ. ಸಾಮಾನ್ಯ ಜನ ನಿಜವೂ ಹೈರಾಣಾಗಿದ್ದಾರೆ. ಅವನು ಅದಕ್ಕೋಸ್ಕರ ಆಯ್ಕೆ ಮಾಡಿಲ್ಲ. ಎರಡನೇದು, ಬೆಲೆ ಏರಿಕೆ ಮಾಡೋ ಒಂದು ಸರ್ಕಾರ. ಮೂರನೇದು, ಯಾವುದಾರ ಕಾರಣದಿಂದ ರಾಜಕೀಯ ಸೇಡನ್ನ ತೀರಿಸಿಕೊಳ್ಳುವ ಸರ್ಕಾರ. ಇಷ್ಟೆಲ್ಲ ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸ್ ಇದ್ಬಿಟ್ರೆ ಟೆಕ್ಸ್ಟ್ ಬುಕ್ ಓದೋನು ಯಾರು? ಕರಿಕ್ಯುಲಮ್ ಓದೋದು ಯಾರು? ಪರೀಕ್ಷೆಯಲ್ಲಿ ಬರೆಯೋರು ಯಾರು? ಅಂಡ್ ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸ್ ಇದ್ದವರು ಕೆಲವರು ಇರ್ತಾರೆ,
ಬಹಳ ಬ್ರಿಲಿಯಂಟ್ ಇರ್ತಾರೆ, ಅವ್ರು ಒಂದ್ಸಲ ಓದ್ಬಿಟ್ರೆ ಇರುತ್ತೆ. ಆದ್ರೆ ಸರ್ಕಾರ ಜನರು ನಡೆಸಿರುವ ಪರೀಕ್ಷೆನಲ್ಲಿ ಸಂಪೂರ್ಣ ವಿಫಲ ಆಗಿದೆ. ರಾಜ್ಯಪಾಲರ ಮಾತಿಂದ ಯಾವ ಮಾತು ಹೇಳಿಸ್ಬೇಕು ಅಂತ ವಿವೇಕ ಇದ್ದೇನೆ ಅವರ ಹೇಳ್ಸಕ್ ಹೋಗಿ ಇವತ್ತು ಅದೊಂದು ದೊಡ್ಡ ಚರ್ಚೆ ಆಗ್ತಿದೆ. ಆ ಚರ್ಚೆ ಬಿಡಿ ಪ್ರಶ್ನೆ. ತಾವು ಕೂಡ ಹೇಳಿದ್ದೀರಾ ನಾವೆಲ್ಲ ಆತ್ಮಾವಲೋಕನ ಮಾಡ್ಕೋಬೇಕು ಅಂತ ಒಂದು ಮಾತಾಡಿದ್ದೀರಾ. ಹಾಗೇನೆ ಸರ್ಕಾರದಲ್ಲಿರೋರು ನಿಜವಾಗ್ಲೂ ಕೂಡ ಆತ್ಮಾವಲೋಕನ ಬೇಕು. 1 ವೇಸ್ಟೆಡ್ ಇಯರ್, 1 ವರ್ಷ ಕಂಪ್ಲೀಟ್ ಆಗಿ ಸಂಪೂರ್ಣವಾಗಿ ವ್ಯರ್ಥವಾಗಿ ಕಳ್ಕೊಂಡಿರೋ ಸರ್ಕಾರ ಇದು ರಾಜ್ಯಪಾಲರ ಮುಖಾಂತರ ಏನು ಹೇಳಿಸಿದೆ. ನಾವು ರಾಜ್ಯಪಾಲರಿಗೆ ವಂದನೆ ಸಲ್ಲಿಸ್ತೀವಿ, ರಾಜ್ಯಪಾಲರ ಭಾಷಣಕ್ಕಲ್ಲ ಅಂತ ಹೇಳಿ ನನ್ನ ಮಾತು ಮುಗಿಸ್ತೇನೆ. ಯಾರಾಗ್ತಾರೆ ಎಂಎಲ್ಎ ಅಭ್ಯರ್ಥಿ 2028 ಶೀಘ್ರದಲ್ಲೇ. ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ KM ಶಿವಕುಮಾರ್ ಅವರಿಂದ. ಕರ್ನಾಟಕದ ನಂಬರ್ 1 ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.